ಹಲೋ ಫ್ರೆಂಡ್ಸ್, ವೆಲ್ಕಮ್ ಚಾನಲ್ ಅಸ್ಟ್ರೋ ಕನ್ನಡಿಗ. ಎಷ್ಟೋ ಜನ ನನಗೆ ಬಹಳಷ್ಟು ಕ್ವಶನ್ಗಳನ್ನ ಕೇಳ್ತಾರೆ. ಸರ್, ಸೇಮ್ ಟು ಸೇಮ್ ಹೀಗೆ ಇದೆ ಸರ್, ನನ್ನ ಕೈಯಲ್ಲಿ ಈ ತರ ರೇಖೆನೇ ಇದೆ, ಆದ್ರೆ ನನಗೆ ಇನ್ನೂ ಶ್ರೀಮಂತಿಕೆ ಯಾಕೆ ಬಂದಿಲ್ಲ, ಇನ್ನೂ ಬಡತನನೇ ಯಾಕಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ರೇಖೆಗಳು ಅಷ್ಟೇ ಮುಖ್ಯ ಅಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಆ, ಈ ಒಂದು ಕೈಯನ್ನೇ ನಾನು ಪೋಸ್ಟ್ ಮಾಡಿದ್ದೆ, ಇದರಲ್ಲಿ ತುಂಬಾ ಯೋಗಗಳಿದಾವೆ ಅಂತ ಸಹ ಹೇಳಿದ್ದೆ. ಆದ್ರೆ ಆ ರೇಖೆಗಳು ಹೇಗಿರ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೋಡಿ ಇಲ್ಲಿ, ಫಾರ್ ಎಕ್ಸಾಂಪಲ್ ಈ ನೋಡಿ, ಈ ಒಂದು ಎಸ್ ಈ ಭಾಗದಲ್ಲಿ ನೋಡಿ, ಈ ಒಂದು ಭಾಗದಲ್ಲಿ ಇದು ಏನಾಗುತ್ತೆ, ಈ ಒಂದು ಎಸ್ ಭಾಗ್ಯ ರೇಖೆ ನೋಡಿ ಇಲ್ಲಿ ಎಷ್ಟು ದಪ್ಪನಾಗಿದೆ ಅಂತ ಹೇಳಬಹುದು. ಸೊ ಇಲ್ಲಿ ತುಂಬಾ ದಪ್ಪ ಇದೆ, ಅದೇ ಇಲ್ಲಿ ನೋಡಿ ತುಂಬಾ ಲೈಟ್ ಆಗಿದೆ. ಸೊ ಲೈಟ್ ಆಗಿರೋದು ತುಂಬಾ ದಪ್ಪ ಇರೋದು ಎರಡೂ ನಿಷಿದ್ಧ. ತುಂಬಾ ಲೈಟ್ ಆಗಿದ್ರು ಅದು ಫಲ ಸಿಗೋದಿಲ್ಲ, ತುಂಬಾ ರಫ್ ಆಗಿ ತುಂಬಾ ದಪ್ಪ ಇದ್ರು ಸಹ ಅದರ ಫಲಗಳನ್ನು ಸಿಗೋದಿಲ್ಲ. ರೇಖೆಗಳು ಹೇಗಿರ್ಬೇಕು ಅಂದ್ರೆ ನೋಡಿ, ಈ ರೀತಿ ತುಂಬಾ ಲೈಟ್ ಆಗಿರ್ಬೇಕು, ತುಂಬಾ ಸ್ಪಷ್ಟವಾಗಿರ್ಬೇಕು, ಅವಾಗ ಮಾತ್ರ ಅದರ ರಿಸಲ್ಟ್ ಅಬ್ಸಲ್ಯೂಟ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಭಾಗ್ಯ ರೇಖೆ ನಂಗೆ ತುಂಬಾ ಚೆನ್ನಾಗಿದೆ, ಇಲ್ಲಿಂದ ಇಲ್ಲಿಗೆ ತುಂಬಾ ಅದ್ಭುತವಾಗಿದೆ ಅಂದ್ರೂ ಆ ಭಾಗ್ಯ ರೇಖೆ ಕ್ವಾಲಿಟಿ ಹೇಗಿದೆ ಅನ್ನೋದನ್ನ ನೀವು ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಸೊ ಭಾಗ್ಯ ರೇಖೆ ಇದೆ, ಅಷ್ಟು ಮಾತ್ರಕ್ಕೆ ನನಗೆಲ್ಲ ಬರಲಿಲ್ಲ ಅಂತ ಹೇಳ್ಬೋದು. ಜೊತೆಗೆ ಭಾಗ್ಯ ರೇಖೆಯಲ್ಲಿ ಕೆಳಮುಖವಾದಂತ ಬ್ರಾಂಚಸ್ ಕೆಲವು ಟೈಮಲ್ಲಿ ನಾವು ಕಾಣ್ತೀವಿ. ನೋಡಿ, ನಾನು ಹೇಳ್ತಿದ್ದೀನಿ ನೋಡಿ ಇಲ್ಲಿ, ಎಸ್ ಒಂದ್ ಸೆಕ್ ನೋಡಿ ಇಲ್ಲಿ, ಫಾರ್ ಎಕ್ಸಾಂಪಲ್ ಇದೊಂದು ಭಾಗ್ಯ ರೇಖೆ ಇದೆ. ಭಾಗ್ಯ ರೇಖೆಗೆ ಇಲ್ಲಿಂದ ಒಂದು ಕೆಳಮುಖವಾಗಿ ಕೌಲು ಹೊಡೆದಿರೋದನ್ನ ಕಾಣಿಸುತ್ತೆ. ಈ ತರ ಕೌಲು ಹೊಡೆದಿದ್ದಾಗೂ, ಕೆಳಮುಖವಾಗಿ ಕೌಲು ಹೊಡೆದಿದ್ದಾಗೂ ಅಷ್ಟೇ ತುಂಬಾ ಒಂದು ಡಿಫಿಕಲ್ಟ್ ಫೇಸ್ ಅಂತ ಹೇಳ್ಬೋದು, ತುಂಬಾ ಒಂದು ಕಷ್ಟದ ಪೀರಿಯಡ್ ಅಂತ ಹೇಳ್ಬೋದು. ಈ ಒಂದು ಪೀರಿಯಡ್ ಅಲ್ಲೂ ಸಹ ತುಂಬಾ ಹಣ ಅವ್ರಿಗೆ ಬರೋದಿಲ್ಲ. ಹಾಗಾಗಿ ಮತ್ತೆ ಏನೋ ಕೆಲವ್ರಿಗೆ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಇಲ್ಲಿ ಸಣ್ಣದಾಗಿ ಒಂದು ಕ್ರಾಸ್ ಮಾರ್ಕ್ ಅದಕ್ಕೆ ಜಾಯಿಂಟ್ ಆಗಿರುತ್ತೆ. ಈ ತರ ಇದ್ದಾಗ ವ್ಯಕ್ತಿಗಳಿಗೆ ಹಣಕಾಸಿನ ಒಂದು ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ಬೋದು. ಯಾವಾಗ್ಲೇ ಆಗ್ಲಿ ರೇಖೆ ತುಂಬಾ ಒಂದು ಸ್ಪಷ್ಟವಾಗಿ, ತುಂಬಾ ದಪ್ಪನಾಗಿಲ್ಲದೆ ನೋಡಿ, ಸ್ಪಷ್ಟತೆ ಈ ರೀತಿ ಇರಬೇಕು. ಅದು ಆ ಒಂದು ಲೈನ್ ಒಳಗಡೆ ಕಪ್ಪು ಭಾಗ ಇರಬಾರ್ದು, ಬ್ಲಾಕಿಶ್ ಆಗಿ ಇರಬಾರ್ದು. ನೋಡಿ, ಈ ಒಂದು ಏರಿಯಾದಲ್ಲಿ ಬ್ಲಾಕಿಶ್ ಇರೋದನ್ನ ಕಾಣಿಸುತ್ತೆ. ಸೊ ಹೀಗೆ ಬ್ಲಾಕಿಶ್ ಇದ್ದಾಗ ಏನಾಗುತ್ತೆ ಅಂದ್ರೆ ಆ ಒಂದು ರಿಸಲ್ಟ್ಸ್ ಅಷ್ಟು ಬೇಗ ಸಿಗೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಮತ್ತೆ ಕೆಲವು ಸಂದರ್ಭದಲ್ಲಿ ಹೇಳ್ತೀವಿ ಭಾಗ್ಯ ರೇಖೆ. ಓಕೆ, ಈ ಭಾಗ್ಯ ರೇಖೆ ಇದ್ದಾಗ ಮಾತ್ರ ಹಣ ತುಂಬಾ ಸೊಗಸಾಗಿರುತ್ತೆ. ಭಾಗ್ಯ ರೇಖೆ ಇರಲೇಬೇಕು ಅಂತ ಏನು ಇಲ್ಲ ಫ್ರೆಂಡ್ಸ್. ಭಾಗ್ಯ ರೇಖೆ ಇಲ್ಲದೆ ಇದ್ರೂ ಸಹ ಈ ಒಂದು ಶನಿ ಪರ್ವತ ತುಂಬಾ ಸೊಗಸಾಗಿ ಒಂದು ಸಮದಟ್ಟಾಗಿದ್ದು, ಒಂದು ಈ ಸ್ಪಷ್ಟವಾದಂತಹ ಹೃದಯ ರೇಖೆ ಮತ್ತು ಮಸ್ತಿಷ್ಕ ರೇಖೆ ಮತ್ತು ಜೀವನ ರೇಖೆ ಇದ್ರೂ ಸಹ ವ್ಯಕ್ತಿ ಶ್ರೀಮಂತಿಕೆಯನ್ನ ಹೊಂದುತ್ತಾರೆ ಅಂತ ಹೇಳ್ಬೋದು. ಮತ್ತೆ ನೋಡಿ, ಶುಕ್ರ ಪರ್ವನು ಸಹ ಸಾಕಷ್ಟು ಉಬ್ಬಾಗಿರ್ಬೇಕು. ಸೊ ಇದು ಸಹ ಉತ್ತಮವಾದಂತ ಫಲಗಳನ್ನ ಕೊಡುತ್ತೆ. ಕೆಲವು ಸಂದರ್ಭದಲ್ಲಿ ನೋಡಿ, ಈ ಒಂದು ಮಂಗಳ ಪರ್ವ ಏನಿರುತ್ತೆ ಅದು ಸ್ವಲ್ಪ ತಗ್ಗಾಗಿರುತ್ತೆ. ಇವ್ರಿಗೆ ಅಗ್ರೆಸಿವ್ನೆಸ್ ಇರೋದಿಲ್ಲ. ಅಗ್ರೆಸಿವ್ನೆಸ್ ಇರೋದಿಲ್ಲ ಅಂದ್ರೆ ಏನರ್ಥ, ಇವರು ಯಾವುದಕ್ಕೂ ಅಷ್ಟಾಗಿ ತುಂಬಾ ಸ್ಟ್ರಾಂಗ್ ಆಗಿ ಪ್ರಯತ್ನ ಪಡಲ್ಲ, ಸ್ವಲ್ಪ ಹಿಂಜರಿಕೆಯಿಂದ ಹೆದರ್ಕೊಳ್ಳುವಂತ ಪ್ರವೃತ್ತಿಯನ್ನ ಹೊಂದಿರ್ತಾರೆ. ಯಾವಾಗ ಹೆದರ್ತಾರೆ ಅವರ ಪ್ರೋಗ್ರೆಸ್ ಅಷ್ಟಾಗಿ ಉಂಟಾಗೋದಿಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲೂ ಸಹ ಧೈರ್ಯವನ್ನು ಹೆಚ್ಚಿಸ್ಕೊಳ್ಳುವಂತ ಕೆಲಸವನ್ನು ಮಾಡಬೇಕು. ಕೆಲವು ಧೈರ್ಯ ಸಾಹಸ ಲಕ್ಷ್ಮಿ ಅಂತ ಕೇಳಿದಿರಲ್ಲ, ಧೈರ್ಯ ಮತ್ತು ಸಾಹಸದಿಂದ ಹೋದಾಗ ಮಾತ್ರ ಒಂದು ಲಕ್ಷ್ಮಿ ಉಳಿತಾಳೆ ಅಂತ ಹೇಳ್ಬೋದು. ಸೊ ಹೀಗೆ ಕೆಲವು ವಿಚಾರಗಳನ್ನ ನಾನು ಹೇಳಿದಾಗ ಕಮೆಂಟ್ ಹಾಕ್ತೀರಾ. ಸೊ ಕಮೆಂಟ್ ಹಾಕ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಪ್ರೊಫೆಷನಲ್, ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಒಂದು ಕಾಯಿಲೆಗೂ ಒಂದೇ ಲಕ್ಷಣ ಇಲ್ಲ. ಫಾರ್ ಎಕ್ಸಾಂಪಲ್ ಕೆಮ್ಮು, ನೆಗಡಿಗೂ ಒಂದೇ ಲಕ್ಷಣ ಇರುತ್ತೆ, ಮತ್ತೆ ಈಗ ತಾನೇ ಬಂದಿರುವಂತ HMPV ORSಗೂ ಸಹ ಒಂದೇ ಲಕ್ಷಣ ಇರುತ್ತೆ. ಹಾಗಂತ ನೆಗಡಿನ ಏನಂತ ಹೇಳಕ್ಕಾಗಲ್ಲ, HMPV ವೈರಸ್ ಅಂತ ಹೇಳಕ್ಕಾಗಲ್ಲ. ಸೊ ಅದೇ ರೀತಿ ಯಾವುದೇ ಒಂದು ರೇಖೆಯನ್ನ ನೋಡ್ಬಿಟ್ಟು ನೀವು ಡಿಸೈಡ್ ಮಾಡೋದಕ್ಕೆ ಆಗೋಲ್ಲ. ಅದಕ್ಕೆ ಪ್ರೊಫೆಷನಲ್ಸ್ ಇರ್ತಾರೆ. ಸೊ ಪ್ರೊಫೆಷನಲ್ಸ್ ಅಂದ್ರೆ ನಮ್ಮಂತ ಅಸ್ಟ್ರಾಲಜರ್, ಪಾಮಿಸ್ಟ್ರಿ ಇರ್ತಾರೆ. ಅವ್ರಿಗೆ ನೀವು ತೋರಿಸಿದಾಗ ಅವರು ಅಕ್ಯುರೇಟ್ ಆಗಿ ಇದು ಏನ್ ತೊಂದರೆ ಇದೆ, ಏನಾಗಿದೆ, ಏನ್ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ರೆಕ್ಟಿಫೈ ಮಾಡಿ ಹೇಳ್ತಾರೆ ಅಂತ ಹೇಳ್ಬೋದು. ಸೊ ಎಲ್ಲ ವಿಚಾರವನ್ನ ನೀವೇ ಗ್ರಹಿಸೋ ಹಾಗಿದ್ರೆ ಪ್ರೊಫೆಷನಲಿಸ್ಟ್ ಆಗಿರುವಂತ ಅಸ್ಟ್ರಾಲಜರ್ ಏನಕ್ಕೆ ಬೇಕಿತ್ತು, ನೀವೇ ನೋಡ್ಕೋಬೋದಿತ್ತಲ್ವಾ. ಸೊ ಕೆಲವು ವಿಚಾರನ ಮಿನಿಮಮ್ 50% ವರೆಗೂ ನೀವು ನೋಡ್ಕೋಬಹುದು. ಉಳಿದಂತ 50% ಕ್ಲಾರಿಟಿ ಬೇಕು ಅಂದ್ರೆ ನಮ್ಮಂತ ಪಾಮಿಸ್ಟ್ರನ್ನ ಕನ್ಸಲ್ಟ್ ಮಾಡಿ
ವೆರಿ ನಾಮಿನಲ್ ಫೀಸ್ ಇರುತ್ತೆ ಅಷ್ಟೇ. ಸೊ ತುಂಬ ಜಾಸ್ತಿ ಇರೋದಿಲ್ಲ. ಸೊ ನಾನು ನಂಬರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಾನು ಕನ್ಸಲ್ಟ್ ಮಾಡ್ಬೋದು ನೀವು. ಸೊ ಸಂಜೆ ಮಾತ್ರ ಪ್ರಿಡಿಕ್ಷನ್ ಸಿಗುತ್ತೆ, ಬೆಳಗ್ಗೆ ಟೈಮ್ ಸಿಗೋದಿಲ್ಲ ಅಂತ ಹೇಳ್ತಾ, ನೀವು ಯಾವುದೇ ಕಾರಣಕ್ಕೆ ಒಂದು ಬೇಜಾರಾಗುವಂಥ ಅಗತ್ಯ ಇಲ್ಲ. ಜೊತೆಗೆ ಯಾವುದೇ ಒಂದು ಟಫ್ ಪೀರಿಯಡ್ ಇರುತ್ತೆ ಅಂತ ಇಟ್ಕೊಳ್ಳಿ, ಆ ಟಫ್ ಪೀರಿಯಡ್ಡು 100% ಹಾಗೇ ಇರೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣನ ಒಂದು ಲೈನನ್ನು ನಾವು ಇದು ಮಾಡ್ಬೋದು, ಯಾವುದಪ್ಪ ಅಂದರೆ ಈ ಸಮಯ ಕಳೆದು ಹೋಗುತ್ತದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡು, ಇದು ಜಸ್ಟ್ ತಾತ್ಕಾಲಿಕ ಅಂತ ಹೇಳ್ಬಿಟ್ಟು ಆ ಸಮಯವನ್ನು ದೂಡಬೇಕು, ನಂತರ ಒಳ್ಳೆ ಸಮಯ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರುತ್ತೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹ್ಯಾವ್ ನೈಸ್ ಡೇ.